ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸುಂದರವಾದ ಉದಯ ಕಾಲದಲ್ಲಿ ಎರಡನೇ ಒಂದು ವಾಕ್ಯ ಭಾಗದ ಸಂದೇಶಕ್ಕೆ ನಾವು ಬಂದಿದ್ದೀವಿ. ಎಲ್ಲರೂ ಹೇಗಿದ್ದೀರಾ? ನಮ್ಮ ಸೃಷ್ಟಿಕರ್ತನೂ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಹೋದರಿ ಸಹೋದರನೇ, ಈ ಉದಯ ಕಾಲದಲ್ಲಿ ಮರಣವು ಮನುಷ್ಯನಿಗೆ ಏಕೆ ಸಂಭವಿಸುತ್ತೆ? ಇನ್ನೊಂದು ಸಲ ಹೇಳ್ತೇನೆ, ಮರಣವು ಮನುಷ್ಯನಿಗೆ ಯಾಕೆ ಸಂಭವಿಸುತ್ತೆ ಎಂಬುದರ ಬಗ್ಗೆ ಈ ದಿನ ನಾವು ತಿಳಿದುಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದ ಉದಯ ಕಾಲದಲ್ಲಿ ಮರಣವು ಮನುಷ್ಯನಿಗೆ ಏಕೆ ಸಂಭವಿಸುತ್ತದೆ ಎಂಬುದರ ಬಗ್ಗೆ ನಾವು ಈ ದಿನ ದೇವರ ವಾಕ್ಯ ಭಾಗವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಸ್ವಾಮಿ, ಈ ವಾಕ್ಯವನ್ನು ಕೇಳುವಂಥವರನ್ನ, ನೋಡುವಂಥವರನ್ನ ದೇವ ಆಶೀರ್ವದಿಸು, ಬಲಪಡಿಸು. ದೇವ, ಈ ಮರಣದ ಬಗ್ಗೆ ಯಾಕೆ ಮನುಷ್ಯನಿಗೆ ಮರಣ ಬಂತು ಎಂಬುದಾಗಿ ತಿಳ್ಕೊಳ್ಳುವಂತೆ ಕಣ್ಣುಗಳು ತೆರೆಯಲ್ಪಡಲಿ, ಆಶೀರ್ವಾದಕರವಾಗಿ ಮಾರ್ಪಡಿಸಲಿ. ಸ್ವಾಮಿ, ಸತ್ಯದ ಕಡೆಗೆ ಎಲ್ಲ ಜನ ತಿರುಗುವಂತೆ ಸಹಾಯ ಮಾಡಪ್ಪ. ಯಾರ್ಯಾರು ಈ ವಾಕ್ಯವನ್ನು ಕೇಳ್ತಾರೋ ನೋಡ್ತಾರೋ ಅವರೆಲ್ಲರನ್ನು ಕೂಡ ಆಶೀರ್ವದಿಸಿ, ಅವರೆಲ್ಲರ ಕುಟುಂಬಗಳ ರಕ್ಷಣೆ ಮಾರ್ಗದಲ್ಲಿ ಬರಲಿ. ಸ್ವಾಮಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪರಲೋಕದ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಮರಣ ಮನುಷ್ಯನಿಗೆ ಏಕೆ ಸಂಭವಿಸುತ್ತದೆ ಎಂಬುದರ ಭಾಗ ನೋಡಿಕೊಳ್ಳುವಾಗ ಒಂದು ವಾಕ್ಯ ನಾವು ಓದಿಕೊಳ್ಳೋಣ. ಎಚ್ಕೆಲನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 4ರಿಂದ ಕೆಲವು ವಚನಗಳು ನೋಡಿ. ಪಾಪ ಮಾಡುವ ಪ್ರಾಣಿ ಸಾಯುವುದು. ಪಾಪ ಮಾಡುವ ಪ್ರಾಣಿ ಎಂದಿಗೂ ಸಾಯ್ತದೆ, ಅದೆಂದಿಗೂ ಸಮಾಧಾನವಾಗಿರಲ್ಲ. ಪಾಪ ಮಾಡುವ ಪ್ರತಿ ಮನುಷ್ಯ ಅಥವಾ ಯಾವುದೇ ಆಗಲಿ, ಪಾಪ ಮಾಡುವಂಥವನು ಯಾವತ್ತಿಗೂ ಕೂಡ ಅವನಿಗೆ ಸಂತೋಷ, ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಯಾಕಂದರೆ ಅವನಲ್ಲಿ ಪಾಪವು ಅವನಲ್ಲಿ ತುಂಬಿ ತುಳುಕುತ್ತಾ ಅವನನ್ನು ಹೇನುವಾದ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇರ್ತದೆ. ಹಾಗಾಗಿ ಪಾಪ ಮಾಡುವವನಿಗೆ ಸಂತೋಷ ಇರೋದಿಲ್ಲ, ಪಾಪ ಮಾಡುವವನಿಗೆ ಸಮಾಧಾನ ಇರೋದಿಲ್ಲ, ಪಾಪ ಮಾಡುವವನಿಗೆ ಭಯ ಎಂಬುದಾಗಿರ್ತದೆ. ಏನು ಭಯ? ನಾನು ಸತ್ತರೆ ನಾನು ಎಲ್ಲಿಗೆ ಹೋಗ್ತೇನೆ? ಪಾಪ ಮಾಡುವ ಪ್ರತಿ ಮನುಷ್ಯನಿಗೂ ಆತ್ಮಸಾಕ್ಷಿ ಅವನನ್ನು ಸುಚ್ಚುತ್ತಾ ಇರುತ್ತೆ, ಆತ್ಮಸಾಕ್ಷಿ ಅವನನ್ನು ಪೀಡಿಸುತ್ತಾ ಇರ್ತದೆ. ಅವನಿಗೆ ಸಂತೋಷ, ಸಮಾಧಾನ, ನೆಮ್ಮದಿ ಅನ್ನೋದು ಎಲ್ಲವೇ ಇರೋದಿಲ್ಲ. ಯಾಕೆ? ಅವನ ಮುಖದಲ್ಲಿ ಈ ಕಳೆ ಇರೋದಿಲ್ಲ, ಅವನ ಮುಖವು ಬಾಡಿ ಹೋಗಿರುತ್ತೆ. ಅವನಿಗೆ ಸಂತೋಷ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಸಹೋದರಿ ಸಹೋದರನೇ, ನೋಡಿ, ಮರಣ, ಮಾನವನಿಗೆ ಮರಣ ಕಾರಣ ಎಂಬುದಾಗಿ ನೋಡುವಾಗ ಸಾವಿಗೆ ಮರಣ ಮಾನವನ ಬಲಹೀನತೆಯ ಅಲ್ಲ. ಹಾಗಾದ್ರೆ ಇನ್ನೇನು? ರೋಗವೋ? ಅಲ್ಲವೇ ಅಲ್ಲ. ಮತ್ತಿನ್ನೇನು? ಬಡತನವೋ? ಆಕಸ್ಮಿಕವೋ? ಈ ಕಾರಣಗಳನ್ನೆಲ್ಲ ಸಾಮಾನ್ಯವಾಗಿ ಜನರು ಕೊಡುವುದು ಸಹಜ. ಒಬ್ಬ ಮನುಷ್ಯ ರೋಗದಲ್ಲಿ ಬಿದ್ದರೆ, ಅಯ್ಯೋ ಅವನೇನು ಪಾಪ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ರೋಗ ಬಂದಿದೆ. ಇನ್ನು ಕೆಲವರು ಮನುಷ್ಯನ ನಡೀತಾರೆ, ಅವನು ಪಾಪ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ಆಕ್ಸಿಡೆಂಟ್ ಆಗಿದೆ. ಇನ್ನು ಕೆಲವರು ಮನುಷ್ಯರು ಏನು ಮಾಡ್ತಾರೆ, ಅವನು ಪಾಪ ಮಾಡಿದ್ರಿಂದ ಅವನಿಗೆ ಈ ಗತಿ ಸಂಭವಿಸಿತ್ತು. ಇನ್ನು ಕೆಲವರು ಮನುಷ್ಯರು ಹೀಯಾಳಿಸ್ತಾರೆ, ಏನಪ್ಪ ಅಂದರೆ ಅವನ ಪಾಪ ಅವನನ್ನು ಹಿಡಿಯಲ್ಪಟ್ಟಿದೆ. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ಇದು ಸತ್ಯನಾ? ಇದು ನಿಜವಾ ಎಂಬುದಾಗಿ ನೋಡುವಾಗ ನೋಡಿ, ಸಾವಿಗೆ ನಿಜವಾದ ಕಾರಣ ಮಾನವನ ಪಾಪಗಳೇ. ಹಲ್ಲೆಲೂಯಾ. ಒಬ್ಬ ಮನುಷ್ಯನಿಗೆ ಮರಣ ಬರೋದಕ್ಕೆ ಕಾರಣ ಅವನು ಪಾಪಗಳು. ನೋಡಿ, ಪಾಪವು ತಾತ್ಕಾಲಿಕವನ್ನು ಸಂತೋಷವನ್ನು ಕೊಟ್ಟು ಕಡೆಗೆ ಅವನು ಕೊಲ್ಲುತ್ತದೆ. ಆಮೆನ್. ನೋಡಿ, ಪಾಪ ಮಾಡುವಾಗ ಎಷ್ಟೋ ಸಂತೋಷ, ಎಷ್ಟೋ ಸಮಾಧಾನ, ಎಷ್ಟೋ ನೆಮ್ಮದಿ ಅವನಲ್ಲಿರುತ್ತೆ. ನೋಡಿ, 3 ಗಂಟೆ ಸಿನಿಮಾ ನೋಡೋದಕ್ಕೆ, ಆ ಸಿನಿಮಾ ನೋಡುವಾಗ ಅವನು ಮೈ ಮರೆತು ಬಿಡ್ತಾನೆ. ಆ ಸಿನಿಮಾ ಥಿಯೇಟರ್ ಅಲ್ಲಿ ಒಬ್ಬ 3 ಗಂಟೆ ಸಿನಿಮಾ ನೋಡೋದಕ್ಕೆ ಅವನು ಮೈ ಮರೆತು ಸಂತೋಷಪಟ್ಟು ಕೇಕೆ ಹಾಕಿ ವಿಸಿಲ್ ಹಾಕಿ ಅವನು ಸಂತೋಷಪಟ್ಟು ಕುಣಿದು ಕುಪ್ಪಳಿಸ್ತಾ ಇರ್ತಾನೆ. ಆದರೆ ಸಿನಿಮಾ ಆಗಿ ಆಚೆ ಬಂದ ತಕ್ಷಣ ಮತ್ತೆ ಅದಕ್ಕೆ ಅವನಿಗೆ ಸಂತೋಷ ಇರಲ್ಲ, ಸಮಾಧಾನ ಇರಲ್ಲ. ತಕ್ಷಣಕ್ಕೆ ಮಾತ್ರ ಪಾಪ ಅವನಿಗೆ ಸಂತೋಷ ಕೊಡ್ತದೆ, ತಕ್ಷಣಕ್ಕೆ ಮಾತ್ರ ಅವನ ಪಾಪವು ಅವನಿಗೆ ಉಲ್ಲಾಸ ಕೊಡ್ತದೆ. ಆದರೆ ಆ ಒಂದು ಪಾಪ, ಆ ಒಂದು ಸಿನಿಮಾ ಆಚೆ ಬಂದ ಮೇಲೆ ಅವನಿಗೆ ಮತ್ತೆ ಕಷ್ಟಗಳು, ಕಣ್ಣೀರುಗಳು ಇರುತ್ತೆ. ಮತ್ತು ಅನೇಕರು ಈ ಒಂದು ನೋವನ್ನ, ಈ ಒಂದು ದುಃಖವನ್ನು ಮರೆಮಾಡೋದಕ್ಕೆ ಕುಡಿತಕ್ಕೆ ಒಳಗಾಗ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ಈ ಕುಡಿತ ಮಾನವನನ್ನು ಇನ್ನೂ ಅಧಿಕವಾದ ಪಾಪದಲ್ಲಿ ಮುಳುಗಿಸುತ್ತದೆ. ಈ ಕುಡಿಕತನ ಅನೇಕ ಪಾಪಗಳನ್ನು ಮಾಡುವುದಕ್ಕೆ ಪ್ರೇರಣೆ ಕೊಡ್ತದೆ. ನೋಡಿ, ಹಾಗಾಗಿ ಆ ಮನುಷ್ಯನಿಗೆ ಅನೇಕ ವಿಧವಾಗಿ ಅವನ ಪಾಪಗಳು ಅವನು ಹಿಡಿಯಲ್ಪಟ್ಟಿರ್ತದೆ. ನೋಡಿ, ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 19ನೇ ವಚನ ನೋಡುವಾಗ, ಅಧರ್ಮಸಕ್ತನಿಗೆ ಮರಣ. ನೋಡಿದ್ರ? ಅಧರ್ಮಸಕ್ತನಿಗೆ ಮರಣ.
ಯಾವನು ಅಧರ್ಮದಲ್ಲಿ ನಡೀತಾನೋ, ಯಾವನು ಅಧರ್ಮದಲ್ಲಿ ಜೀವಿಸ್ತಾನೋ, ಯಾವನು ಅಧರ್ಮ ಮಾರ್ಗದಲ್ಲಿ ನಡೀತಾ ಇರ್ತಾನೋ ಅವನಿಗೆ ಮರಣ ಖಂಡಿತ. ಹಲ್ಲೆಲೂಯಾ. ಓ ಸಹೋದರಿ ಸಹೋದರನೇ, ಈ ವಾಕ್ಯವನ್ನು ಕೇಳುವಂತ ಸಹೋದರ ಸಹೋದರನೇ, ಅಧರ್ಮ ಮಾರ್ಗದಲ್ಲಿ ನಡೀತಾ ಇದೆಯೋ, ಅಥವಾ ದಾರಿ ತಪ್ಪಿ ನಡೀತಾ ಇದೆಯೋ, ಅಥವಾ ದಾರಿ ತಪ್ಪಿ ಇನ್ನೊಬ್ಬರನ್ನ ಮೋಸ ಮಾಡ್ತಾ ಇದೆಯೋ, ಹಣ ವಿಷಯದಲ್ಲಿ ಮೋಸ ಮಾಡ್ತಾ ಇದೆಯಾ, ಬಂಗಾರದ ವಿಷಯದಲ್ಲಿ ಮೋಸ ಮಾಡ್ತಾ ಇದೆಯಾ, ಕೆಲಸದ ವಿಷಯದಲ್ಲಿ ಮೋಸ ಮಾಡ್ತಾ ಇದೆಯಾ, ಇನ್ನೊಬ್ಬರನ್ನು ಯಾಮಾರಿಸ್ತಾ ಇದೆಯಾ, ಇನ್ನೊಬ್ಬರಿಗೆ ಯಾಮಾರಿಸಿ ಮೋಸ ಮಾಡ್ತಾ ಇದೆಯಾ, ಒಂದು ದಿನ ಈ ರೀತಿಯಾಗಿ ನೀನು ಮಾಡ್ತಾ ಇರುವುದಾದ್ರೆ ಈ ಪಾಪಗಳೇ ಒಂದು ದಿನ ನಿನ್ನನ್ನು ಹಿಡಿಯಲ್ಪಡ್ತದೆ. ಎಚ್ಚರಿಕೆ, ಜಾಗ್ರತೆ. ಈ ಪಾಪಗಳನ್ನು ಒಂದು ದಿನ ನೀನು ಹಿಡಿದು ನಿನ್ನನ್ನು ಮರಣಕ್ಕೆ ತೆಗೆದುಕೊಳ್ಳುವಂಥದ್ದಾಗಿರ್ತದೆ. ಈ ಪಾಪಗಳು ಮಾಡೋದ್ರಿಂದ ಶಾಪಗಳು ಬೆನ್ನು ಹಿಂದೆ ಯಾವಾಗಲೂ ಇರುತ್ತೆ. ಹಲ್ಲೆಲೂಯಾ. ಕೆಲವರು ದೊಡ್ಡವರು ಹೇಳಿದರೆ, ಮಾಡಿದ್ದುಣ್ಣೋ ಮಾರಾಯ, ನಾವೇನು ಮಾಡ್ತೀವೋ ಅದರ ಪ್ರತಿಫಲ ನಾವು ಕೊಯ್ಯಲೇಬೇಕು. ಗೋಧಿ ಚೆಲ್ಲಿ ರಾಗಿ ಬರಲಿ ಅಂದ್ರೆ ಬರೋದಿಲ್ಲ. ಅಕ್ಕಿ ಚೆಲ್ಲಿ ನೆಲ್ಲು ಚೆಲ್ಲಿ ಬೀಜ ಬರಲಿ ಎಂಬುದಾಗಿ ನೋಡಿದ್ರೆ ಬರೋದಿಲ್ಲ. ನೀನೇನು ಬಿತ್ತಿತೀಯೋ ಅದನ್ನೇ ಕೊಯ್ಬೇಕಾಗಿರ್ತದೆ. ಸರಿ, ಇವಾಗ ಇನ್ನೊಂದು ವಚನ ನೋಡುವಾಗ ರೋಮಪುರ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ ನೋಡುವಾಗ, ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದಲ್ಲಿಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ರಿಂದ ಮರಣವು ಹೇಗೆ ಎಲ್ಲರಲ್ಲಿ ವ್ಯಾಪಿಸಿತು. ಹಲ್ಲೆಲೂಯಾ. ನೋಡಿದ್ರ, ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದಲ್ಲಿಗೆ ಸೇರಿಸಿತು. ಯಾರೋ ಮಾಡಿದ ಪಾಪ ಎಲ್ಲ ಮಾನವ ಕುಲಕ್ಕೆ ಶಾಪವಾಗಿ ಮಾರಲ್ಪಡಿತು. ರೋಮಪತ್ರಿಕೆಯಲ್ಲಿ ನೋಡ್ತೇವೆ 5:12. ಮತ್ತೆ ಅದೇ ರೋಮಪತ್ರಿಕೆ 6:23ನೇ ವಚನದಲ್ಲಿ ನೋಡ್ತೇವೆ, ಪಾಪವು ಕೊಡುವ ಸಂಬಳ ಮರಣ. ಹಲ್ಲೆಲೂಯಾ. ಈ ಲೋಕದಲ್ಲಿ ಅನೇಕ ಜಾಬ್ ನಾವು ಮಾಡ್ತೇವೆ, ಅನೇಕ ಉದ್ಯೋಗಗಳು ನಾವು ಮಾಡ್ತೇವೆ, ಅನೇಕ ಕಂಪನಿಗಳಲ್ಲಿ ಕೆಲಸ ಮಾಡ್ತೇವೆ, ಅನೇಕ ರೀತಿಯಲ್ಲಿ ಮನುಷ್ಯರು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವನ ಕೆಲಸಕ್ಕೆ ತಗ್ಗಟ್ಟಾಗಿ ಅವನಿಗೆ ಸಂಬಳವು ಕೊಡಲ್ಪಡ್ತದೆ. ಹಲ್ಲೆಲೂಯಾ. ಹಾಗಾಗಿ ಪಾಪವು ಕೊಡುವ ಸಂಬಳ ಮರಣ. ಪ್ರೀತಿಯ ಸಹೋದರ ಸಹೋದರನೇ, ಪಾಪ ಮಾಡದ ಹಾಗೆ ಈ ದಿನ ದೇವರ ಕಡೆಗೆ ತಿರುಗಿಕೋ. ಪಾಪ ಮಾಡದೇ ಇರುವಂತ ಒಬ್ಬ ಮನುಷ್ಯ ಇದ್ದಾನೆ, ಆ ಮನುಷ್ಯನನ್ನು ಹುಡುಕು. ಆ ಮನುಷ್ಯನೇ ಈ ಲೋಕಕ್ಕೆ ರಕ್ಷಕನಾಗಿ ಈ ಲೋಕಕ್ಕೆ 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದ. ಇನ್ನೊಂದು ಮುಂದೆ ಹೋಗಿ ನಾವು ನೋಡುವಾಗ ಪಾಪದ ಮೂಲ ಯಾವುದು ಎಂಬುದಾಗಿ ನೋಡ್ಕೊಳ್ಳುವಾಗ, ಪಾಪದ ಮೂಲವೇನೆಂದ್ರೆ ಅವಿಧೇಯತೆ. ಹಲ್ಲೆಲೂಯಾ. ಮನುಷ್ಯ ಅವಿಧೇಯತೆ ಪಟ್ಟ. ಆದಿಯಲ್ಲಿ ದೇವರು ಆದಮ್ ಅವ್ವ ಎಂಬುದಾಗಿ ಸೃಷ್ಟಿ ಮಾಡಿದಾಗ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡ್ದ. ಆದಮನ್ನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡ್ದ. ಅವನು ಏದೋನ್ ತೋಟದಲ್ಲಿ ಇಟ್ಟು ಅವನನ್ನು ಆಶೀರ್ವಾದ ಮಾಡ್ದ. ಹಲ್ಲೆಲೂಯಾ. ನೋಡಿ, ಆಶೀರ್ವಾದ ಮಾಡಿದ ತಕ್ಷಣ ಆ ತೋಟದಲ್ಲಿ ಅವರು ತಿನ್ನುವುದಕ್ಕೆ ಯಥೇಚ್ಛವಾದ ಹಣ್ಣಿನ ಮರಗಳು ಬೆಳೆಸಿ ಆ ಮರಗಳಲ್ಲಿ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಕೂಡದೆಂದು ಆಜ್ಞಾಪಿಸಿ ಅವನ ಎದುರಿನಲ್ಲಿ ಒಂದು ಪರೀಕ್ಷೆಯನ್ನ ಇಟ್ಟನು. ಪ್ರೀತಿಯ ದೇವರ ಮಕ್ಕಳೇ, ಆ ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದಣ್ಣನ್ನು ಮಾತ್ರ ತಿನ್ನಬಾರದು ಎಂಬುದಾಗಿ ಹೇಳಲ್ಪಟ್ಟ. ನೋಡಿ, ಆ ಆದಿಕಾಂಡ 2ನೇ ಅಧ್ಯಾಯ 9ನೇ ನೋಡುವಾಗ, ತಿಂದ ದಿನ ಸತ್ತು ಹೋಗುವಿ ಎಂದು ವಿಧಿಸಿದನು. ತಿಂದ ದಿನ ಸತ್ತು ಹೋಗು. ನೋಡಿ, ಒಬ್ಬ ಮನುಷ್ಯ ಕಣ್ಣಲ್ಲಿ ನೋಡಿದಾಗ ಆ ಮನುಷ್ಯನಲ್ಲಿ ಪ್ರೇರಣೆ ಆಗುತ್ತೆ. ಓ, ಎಷ್ಟು ಸುಂದರವಾಗಿದೆ, ಎಷ್ಟು ಸುಂದರವಾಗಿದ್ದಾನೆ ಎಂಬುದಾಗಿ ನೋಡಿ ಮೋಹಿಸಿದರೆ ತಕ್ಷಣವೇ ಅವನು ಆಲ್ರೆಡಿ ಪಾಪದಲ್ಲಿ ಬಿದ್ದು ಹೋಗ್ತಾನೆ. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ಈ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನೋಡುವಾಗ ತಿಂದ ದಿನ ಸಾಯುವಿ, ತಿಂದ ದಿನ ಸತ್ತು ಹೋಗುವಿ ಎಂಬುದಾಗಿ ಆಜ್ಞೆಯನ್ನ ದೇವರು ಅವರಿಗೆ ಕೊಟ್ಟ. ನೋಡಿ, ಆದರೆ ಆದಾಮ ಅವರು ದೇವರ ಆಜ್ಞೆಯನ್ನು ಮೀರಿ ತಿನ್ನಬಾರದೆಂದು ದೇವರು ಆಜ್ಞಾಪಿಸಿದ ಮರವನ್ನು ತೆಗೆದುಕೊಂಡು ತಿಂದರು. ಅವರು ಸೈತಾನನ ಮಾತುಗಳು ಕೇಳಿ ದೇವರಿಗೆ ಅವಿಧೇಯರಾದ್ರಿಂದ ಪಾಪಿಗಳಾದರು. ಹಲ್ಲೆಲೂಯಾ. ದೇವ್ರ ಸೇವಕರು ಹೇಳ್ತಾ ಇರ್ತಾರಮ್ಮ, ಸಹೋದರಿ ಸಹೋದರ, ಆ ಒಂದು ಕೆಲಸ ಮಾಡಬೇಡ, ಅಂತ ಜಾಗಕ್ಕೆ ಹೋಗ್ಬೇಡ, ಅದನ್ನು ಮಾಡಬೇಡ ಎಂಬುದಾಗಿ ಎಚ್ಚರಿಕೆಯ ಮಾತುಗಳನ್ನು ಸಭೆಯಲ್ಲಿ ಹೇಳ್ತಾ ಇರ್ತಾರೆ ಸೇವಕರು. ಆದರೆ ಸೇವಕರ ಮಾತನ್ನು ಧಿಕ್ಕರಿಸಿ ಮುಂದೆ ಹೋಗಿ ಪಾಪದಲ್ಲಿ ಬಿದ್ದು ಕಡೆಗೆ ತನ್ನ ಮರಣವನ್ನ ತೆಗೆದುಕೊಳ್ತಾರೆ. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಮರಣ ಮನುಷ್ಯನಿಗೆ ಅವಿಧೇಯ ಆಗಿದ್ದರಿಂದ ಬರ್ತದೆ. ಹೇಳಿದ ಮಾತು ಕೇಳದಿರುವಾಗ ಪಾಪದಲ್ಲಿ ಬೀಳ್ತಾನೆ. ಹಾಗಾಗಿ ಸಹೋದರಿ ಸಹೋದರನೇ, ಈ ವಾಕ್ಯದ ಮಾತುಗಳು ನಿನ್ನನ್ನು ಬಲಪಡಿಸಲಿ, ನಿನ್ನನ್ನು ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೆನ್.